ನಿನ್ನೆ ಬಿಹಾರದ ನಿತೀಶ್ ಕುಮಾರ್ ಅವರ ಸರ್ಕಾರ ಜಾತಿಗಣತಿಯ ವರದಿಯನ್ನು ಬಹಿರಂಗ ಮಾಡಿತು. ಬಿಹಾರದ ಸರ್ಕಾರ ತನ್ನ ಬಿಹಾರದ ರಾಜ್ಯದಲ್ಲಿರುವಂತಹ 13 ಕೋಟಿ ಜನಸಂಖ್ಯೆಯಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನುವಂತಹ ರಿಪೋರ್ಟನ್ನು ನಿನ್ನೆ ಬಹಿರಂಗ ಮಾಡಿದೆ. ಈ ರಿಪೋರ್ಟ್ ಬಹಿರಂಗ ಆದ ಮೇಲೆ ಜಾತಿವಾರು ಜನಗಣತಿ ಇಡೀ ದೇಶಾದ್ಯಂತ ನಡೀಬೇಕು ಅನ್ನುವಂತಹ ಒತ್ತಾಯ ಶುರುವಾಗ್ತಾ ಇದೆ. ಹಾಗಾದರೆ ಬಿಹಾರ ಸರ್ಕಾರದ ಜಾತಿಗಣತಿ ನಂತರ ದೇಶಾದ್ಯಂತ ಜಾತಿಗಣತಿಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಒತ್ತಾಯವನ್ನು ನರೇಂದ್ರ ಮೋದಿ ಸರ್ಕಾರ ಒಪ್ಪಿಕೊಳ್ಳುತ್ತಾ? ನಿನ್ನೆ ಈ ರಿಪೋರ್ಟನ್ನು ನಿತೀಶ್ ಕುಮಾರ್ ಬಹಿರಂಗ ಮಾಡಿದ್ರು. ಕಳೆದ 3 ವರ್ಷಗಳಿಂದ ನಡೆದಂತಹ ಜಾತಿಗಣತಿ ಆ ರಿಪೋರ್ಟನ್ನು ನಿನ್ನೆ ನಿತೀಶ್ ಕುಮಾರ್ ಸರ್ಕಾರ ಬಹಿರಂಗ ಮಾಡಿತು. ಇದು ಬಹಿರಂಗ ಆಗ್ತಿದ್ದಂತೆ ಇಂಡಿಯಾ ಒಕ್ಕೂಟದ ಬಹುತೇಕ ಪಕ್ಷಗಳು ದೇಶಾದ್ಯಂತ ಜಾತಿಗಣತಿ ನಡೀಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ವು. ಜಾತಿಗಣತಿಯನ್ನು ಬಹಿರಂಗ ಮಾಡಿದ ದೇಶದ ಮೊಟ್ಟ ಮೊದಲ ಸರ್ಕಾರ ಬಿಹಾರ. ಈಗ ದೇಶಾದ್ಯಂತ ಜಾತಿಗಣತಿಯನ್ನು ಮಾಡಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜಾತಿಗಳ ಆಧಾರದ ಮೇಲೆ ದೇಶವನ್ನು ಒಡಿತಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. 2024ಕ್ಕೆ ನರೇಂದ್ರ ಮೋದಿಯವರನ್ನು ಕಟ್ಟಿ ಹಾಕೋದಕ್ಕೆ ಜಾತಿಗಣತಿಯ ಅಸ್ತ್ರವನ್ನು ವಿಪಕ್ಷಗಳು ಪ್ರಯೋಗ ಮಾಡ್ತಿದ್ದವ ಅನ್ನುವಂತಹ ಅನುಮಾನ ಇದೆ. ಸಹಜವಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಲೋಕಸಭಾ ಚುನಾವಣೆಗಳಲ್ಲಿ ಒಬಿಸಿ, ಈಗ ಒಬಿಸಿ ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಜಾತಿಗಣತಿ ವರದಿಯನ್ನು ನಿತೀಶ್ ಕುಮಾರ್ ಸರ್ಕಾರ ಬಹಿರಂಗ ಮಾಡಿದೆ. ಇದಾದ ನಂತರ ದೇಶಾದ್ಯಂತ ಜಾತಿಗಣತಿ ನಡೀಬೇಕು ಅಂತ ರಾಹುಲ್ ಗಾಂಧಿ ಕೂಡ ಒತ್ತಾಯ ಮಾಡಿದ್ರು. ಜೊತೆಗೆ ಕರ್ನಾಟಕದಲ್ಲಿ ಜಾತಿಗಣತಿ ದೇಶದಲ್ಲಿ ಮೊದಲ ಬಾರಿಗೆ ನಡೆದಿತ್ತು. 2015ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಮೊದಲ ಬಾರಿಗೆ CM ಆಗಿದ್ದಂತಹ ಸಂದರ್ಭದಲ್ಲಿ ಜಾತಿಗಣತಿಯನ್ನು ಮಾಡಿಸಲಾಗಿತ್ತು. ಆದರೆ ಆ ವರದಿಯನ್ನು ಸ್ವೀಕಾರ ಮಾಡಿಕೊಂಡಿಲ್ಲ, ಒಪ್ಪಿಕೊಂಡಿಲ್ಲ. ಅದರ ಡೇಟಾ ರಿಲೀಸ್ ಆಗಿದೆ, ಅಂಕಿಅಂಶಗಳು ಸೋರಿಕೆಯಾಗಿದ್ವು. ಆದರೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಒಪ್ಪಿಕೊಂಡಿರಲಿಲ್ಲ, ಸ್ವೀಕರಿಸಿರಲಿಲ್ಲ. ಈಗ ರಾಹುಲ್ ಗಾಂಧಿಯವರೇ ದೇಶಾದ್ಯಂತ ಜಾತಿಗಣತಿ ನಡೀಬೇಕು ಅಂತ ಒತ್ತಾಯ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿಗಣತಿಯ ರಿಪೋರ್ಟನ್ನು ರಿಸೀವ್ ಮಾಡಿಕೊಳ್ಳುತ್ತಾ? ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆದಿರುವಂತಹ ಜಾತಿ ಸಮೀಕ್ಷೆ ಇದು. ನಾವು ಒಂದು ಸರಿ ನಂಬರ್ಸನ್ನು ಕೊಡ್ತೀನಿ ನಿಮಗೆ, ಬಿಹಾರದ ನಂಬರ್ಸನ್ನು. ಜಾತಿಗಣತಿಯ ವರದಿಯಲ್ಲಿ ಏನೇನಿದೆ ಬಿಹಾರದಲ್ಲಿ ಅಂತ. ಒಂದು, ಯಾವೆಲ್ಲ ಸಮುದಾಯಗಳಿದ್ದಾವೆ ಅನ್ನೋದು ಈ ಜಾತಿಗಣತಿಯಲ್ಲಿ. ಹಿಂದುಳಿದ ವರ್ಗ 27.12%, 3,55,00,000 ಜನಸಂಖ್ಯೆ ಇದೆ ಅಂತ ಹಿಂದುಳಿದ ವರ್ಗ. ಅತಿ ಹಿಂದುಳಿದ ವರ್ಗ 36.1%, ಬಿಹಾರದಲ್ಲಿ 4,71,00,000 ಜನಸಂಖ್ಯೆ ಇದೆ. ಪರಿಶಿಷ್ಟ ಜಾತಿ 19.65%, 2,57,00,000 ಜನಸಂಖ್ಯೆ ಇದೆ. ಪರಿಶಿಷ್ಟ ಪಂಗಡ 1.68% ಇದೆ, ಅದರ ಜನಸಂಖ್ಯೆ 22 ಲಕ್ಷ. ಇನ್ನು ಸಾಮಾನ್ಯ ಅಂದರೆ ಮೇಲ್ವರ್ಗದ ಸಮುದಾಯ 15.52% ಇದೆ. ಒಟ್ಟಾರೆ ಮೇಲ್ವರ್ಗದ ಜನಸಂಖ್ಯೆ ಬಿಹಾರದಲ್ಲಿ 2,03,00,000. ಇದು ನಿನ್ನೆ ಬಹಿರಂಗವಾಗಿರುವಂತಹ ಬಿಹಾರದ ಜಾತಿ ಸಮೀಕ್ಷೆಯ ವರದಿ. ಒಟ್ಟು 13 ಕೋಟಿ ಜನಸಂಖ್ಯೆಯಲ್ಲಿ ಬ್ರೇಕಪ್ಸನ್ನು ಮಾಡಿ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಎರಡನ್ನೂ ಸೇರಿಸಿದರೆ 63% ಆಗುತ್ತೆ. ಇಡೀ ಬಿಹಾರದಲ್ಲಿ ಹಿಂದುಳಿದ ವರ್ಗ ಬಹುಸಂಖ್ಯಾತ ಸಮುದಾಯ, ಬಲಾಢ್ಯ ಸಮುದಾಯ ಅನ್ನೋದನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಯಿತು. ಹಾಗಾದರೆ ಧರ್ಮಾಧಾರಿತವಾಗಿ ನಂಬರ್ಸ್ ಹೇಗಿದೆ ಬಿಹಾರದಲ್ಲಿ, ಅದನ್ನು ಕೂಡ ಅಂಕಿಅಂಶಗಳನ್ನು ಬಿಹಾರ ಸರ್ಕಾರ ಕೊಟ್ಟಿದೆ. ಹಿಂದೂಗಳು 81.9% ಜನ ಬಿಹಾರದಲ್ಲಿದ್ದಾರೆ. ಅವರ ನಂಬರ್ಸ್ 10,70,00,000. ಮುಸ್ಲಿಮರು 17.7% ಇದ್ದಾರೆ. ಅವರ ಜನಸಂಖ್ಯೆ 2,31,00,000. ಕ್ರಿಶ್ಚಿಯನ್ನರ ಸಂಖ್ಯೆ ಕೇವಲ 65,000 ಇದೆ. ಇನ್ನು ಉಳಿದಂತೆ ಸಿಖ್, ಬೌದ್ಧ ಮತ್ತು ಜೈನರು 45 ಲಕ್ಷದಷ್ಟಿದ್ದಾರೆ. ಇಷ್ಟು ವರದಿಯನ್ನು ಬಿಹಾರ ಸರ್ಕಾರ ನಿನ್ನೆ ಬಹಿರಂಗ ಮಾಡಿತು. ದೇಶದ ಮೊಟ್ಟ ಮೊದಲ ರಾಜ್ಯ ಸರ್ಕಾರ ಜಾತಿಗಣತಿಯನ್ನು
ಮಾಡಿದಂತಹ ಸರ್ಕಾರ ಇತ್ತೀಚೆಗೆ ಪಾಟ್ನಾ ಹೈಕೋರ್ಟ್ ಜಾತಿಗಣತಿ ವರದಿ ಬಹಿರಂಗ ಆಗಬಾರ್ದು ಅಂತ ತಡೆ ಕೊಟ್ಟಿತ್ತು. ಈ ಕೇಸ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿತ್ತು. ಸುಪ್ರೀಂ ಕೋರ್ಟ್ಗೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಗಣತಿಯನ್ನು ನಡೆಸುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ, ರಾಜ್ಯ ಸರ್ಕಾರಗಳಿಗೆ ಜನಗಣತಿ ನಡೆಸುವಂತಹ ಅಧಿಕಾರ ಇಲ್ಲ ಅಂತ ಹೇಳಿತ್ತು. ಆದರೆ ಬಿಹಾರ ಸರ್ಕಾರ ಇದು ಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಯನ್ನು ಅರಿಯುವ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡಲಾಗಿದೆ, ಸರ್ವೆ ಇದು, ಸೆನ್ಸಸ್ ಅಲ್ಲ ಅನ್ನುವಂತಹ ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಕೊಡ್ತು. ಈ ವರದಿ ಬಹಿರಂಗ ಆಗ್ತಿದ್ದಂತೆ ರಾಹುಲ್ ಗಾಂಧಿ ಮಾತನಾಡಿದ್ರು, ದೇಶಾದ್ಯಂತ ನಡಿಬೇಕು ಜಾತಿ ಗಣತಿ, ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಬೇಕು, ಆ ಆಧಾರದ ಮೇಲೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಸಮಾಜದಲ್ಲಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ರ್ಯಾಲಿಯಲ್ಲಿದ್ದರು. ಅವರು ಮಾತನಾಡ್ತಾ ಜಾತಿ ಗಣತಿಯನ್ನು ಮಾಡುವ ಮೂಲಕ ದೇಶವನ್ನು ಜಾತಿಗಳ ಆಧಾರದಲ್ಲಿ ಛಿದ್ರ ಮಾಡೋದಕ್ಕೆ ವಿಪಕ್ಷಗಳು ಹೊರಟಿವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ಇಂಡಿಯಾ ಮೈತ್ರಿಕೂಟದ ಹಲವು ಪಕ್ಷಗಳು ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾ ಇದ್ದಾವೆ. ಮೊದಲಿಗೆ ಕಾಂಗ್ರೆಸ್, AAP, JDU, SP, BSP, DMK, RJD, YSRCP ಕೂಡ ಇದೆ. ಅಂದರೆ ಇದು ಇಂಡಿಯಾ ಕೂಟದ ಜೊತೆಗಿಲ್ಲ, ಆದರೂ ಕೂಡ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾ ಇದೆ. TMC ಕೂಡ ಜಾತಿ ಗಣತಿಯ ಪರವಾಗಿದೆ. ಯಾಕೆ ಜಾತಿ ಗಣತಿ ಅಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಸ್ವತಂತ್ರ ಭಾರತದ ನಂತರ ಜಾತಿ ಗಣತಿ ನಡೆದಿಲ್ಲ. ಭಾರತದಲ್ಲಿ ಜಾತಿ ಗಣತಿ ಆಗಿರೋದು, ಸೆನ್ಸಸ್ ನಡೆಸುವಂತಹ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಯಾವ ರಾಜ್ಯಗಳು ಇದುವರೆಗೂ ಮಾಡಿಲ್ಲ. ಕರ್ನಾಟಕದಲ್ಲಿ ಮಾಡಿದ ಪ್ರಯತ್ನಕ್ಕೂ ಬೇರೆ ಹೆಸರನ್ನು ಇಡಲಾಗಿತ್ತು, ಜಾತಿ ಆಧಾರಿತ ಶೈಕ್ಷಣಿಕ ಆರ್ಥಿಕ ಗಣತಿ ಅನ್ನುವಂತಹ ಹೆಸರಿನಲ್ಲಿ. ಹಾಗಾಗಿ ಈಗಿರುವಂತಹ ಜಾತಿ ಆಧಾರಿತ ಪಾಲಿಟಿಕ್ಸಿಗೆ ಮೂಲ ಇರುವಂಥದ್ದು ಬ್ರಿಟಿಷ್ ಕಾಲದಲ್ಲಿ ನಡೆದಿರುವಂತಹ ಜಾತಿ ಗಣತಿ. ಭಾರತದಲ್ಲಿ ಜಾತಿ ಗಣತಿ ಹೇಗೆ ನಡೀತು ಅನ್ನೋದನ್ನು ಹೇಳ್ತೀನಿ. 1909ರಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಜಾತಿ ಗಣತಿ ನಡೀತು. ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ 1901ರ ಜನಗಣತಿಯಲ್ಲಿ ಒಟ್ಟು 1646 ಜಾತಿಗಳಿವೆ ಅನ್ನೋ ವರದಿ ಆ ಜನಗಣತಿಯಲ್ಲಿ ಬಂದಿತ್ತು. ಇದಾದ ನಂತರ 1931ರಲ್ಲಿ ಮತ್ತೊಂದು ಜನಗಣತಿಯಾಯಿತು. ಜಾತಿಗಳ ಸಂಖ್ಯೆ ಆಗ 4167ಕ್ಕೆ ಏರಿಕೆಯಾಯಿತು. 1941ರಲ್ಲಿ ಮತ್ತೆ ಜಾತಿ ಗಣತಿ ಶುರುವಾಯಿತು. ಆದರೆ ಎರಡನೇ ಮಹಾಯುದ್ಧ ನಡೀತಿದ್ದಂತಹ ಸಂದರ್ಭದಲ್ಲಿ ಅರ್ಧಕ್ಕೆ ನಿಂತು ಜಾತಿಗಳ ವಿವರವನ್ನು ಕಲೆಕ್ಟ್ ಮಾಡಿಕೊಂಡಿದ್ರು, ಆದರೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸಿರಲಿಲ್ಲ. ಆ ಜಾತಿ ಗಣತಿ ಇಲ್ಲ. ಈಗ ಭಾರತದಲ್ಲಿ ಜಾತಿ ಆಧಾರಿತವಾಗಿ ಯಾವುದೇ ನಿರ್ಧಾರ ಆದರೂ ಕೂಡ 1931ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಏನಾಗಿತ್ತೋ ಅವುಗಳ ಆಧಾರದ ಮೇಲೆ ಜಾತಿಯ ಪ್ರಾತಿನಿಧ್ಯವನ್ನು ಲೆಕ್ಕ ಹಾಕಲಾಗುತ್ತೆ. SC ಮತ್ತು ST ಜಾತಿ ಗಣತಿಗೆ ಮಾತ್ರ ಅವಕಾಶ ಇದೆ. ಅವರಿಗೆ ರಾಜಕೀಯ ಮೀಸಲಿದೆ, ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿಯ ಜೊತೆಗೆ ರಾಜಕೀಯ ಮೀಸಲಿದೆ. ಆ ಕಾರಣಕ್ಕಾಗಿ ಅವರ ಗಣತಿ ಆಗುತ್ತೆ ಜಾತಿ ಗಣತಿ. ಆದರೆ ಉಳಿದ ಸಮುದಾಯಗಳ ಜಾತಿ ಗಣತಿ ಆಗೋದಿಲ್ಲ. ಈಗ ಎಲ್ಲ ಸಮುದಾಯಗಳ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒತ್ತಾಯವನ್ನು INDIA ಮೈತ್ರಿಕೂಟದ ಪಕ್ಷಗಳು ಮಾಡ್ತಾ ಇದ್ದಾವೆ. ಅದರ ಮೊದಲ ಭಾಗ ನಿತೀಶ್ ಕುಮಾರ್ ಜಾತಿ ಗಣತಿ ವರದಿಯನ್ನು ದೇಶದ ಮುಂದಿಟ್ಟಿದ್ದಾರೆ. ಇದರ ರಾಜಕೀಯ ಪರಿಣಾಮ ಏನಾಗುತ್ತೆ? ಇಂಪಾರ್ಟೆಂಟ್ ಇದು. ಏನಾಗುತ್ತೆ ರಾಜಕೀಯ ಪರಿಣಾಮ? ಜನಸಂಖ್ಯೆ ಆಧಾರದಲ್ಲಿ ಜಾತಿಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ಒತ್ತಾಯ ಶುರುವಾಗುತ್ತೆ. ದೇಶಾದ್ಯಂತ ಜಾತಿ ಆಧಾರಿತವಾಗಿ ಕೌಂಟ್ ಮಾಡಿದರೆ, ಜನಗಣತಿ ಮಾಡಿದರೆ ಯಾವ ಜಾತಿ ಎಷ್ಟು ಪರ್ಸೆಂಟ್ ಇದ್ದಾರೆ ಅದರ ಆಧಾರದ ಮೇಲೆ ಅವರಿಗೆ ಮೀಸಲಾತಿ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂತಹ ವಾದ ಶುರುವಾಗುತ್ತೆ. ನಂತರ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿಯನ್ನು ಪುನರ್ರಚನೆ ಮಾಡಬೇಕು ಅನ್ನುವಂತಹ ಆಗ್ರಹ ಈಗ ಪಕ್ಷಗಳಿಂದ ಒತ್ತಾಯ ಶುರುವಾಗಿದೆ. ಮತ್ತೊಂದು OBC ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಮತ್ತೊಂದು ರಾಜಕೀಯ ಪರಿಣಾಮ ಇದು. OBC ಮೀಸಲಾತಿ ಈಗ ಕೇಂದ್ರ ಸರ್ಕಾರದಲ್ಲಿ 27%ರಷ್ಟಿದೆ. ಇಡೀ ದೇಶಾದ್ಯಂತ ಮಂಡಲ್ ಕಮಿಷನ್ ವರದಿಯ ಪ್ರಕಾರ ದೇಶದ ಒಟ್ಟು OBC ಸಮುದಾಯದ ಸಂಖ್ಯೆ 52%. 52% ಇರುವಂತಹ OBC ಸಮುದಾಯಕ್ಕೆ ಕೇವಲ 27% ಮೀಸಲು. ಯಾಕೆ? ಮೀಸಲು ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಒತ್ತಾಯ ಶುರುವಾಗುತ್ತೆ. ಮತ್ತೊಂದು
OBC ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ನೀಡಬೇಕು ಅನ್ನುವಂತಹ ಆಗ್ರಹ ಶುರುವಾಗುತ್ತೆ. ಈಗಾಗಲೇ ಶುರುವಾಗಿದೆ. ಮಹಿಳಾ ಮೀಸಲು ಮಸೂದೆ ಟೇಬಲ್ ಆದಾಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ OBCಗಳಿಗೂ ಕೂಡ ಅದು ಒಳ ಮೀಸಲಾತಿ ಕೊಡಬೇಕು ಅಂತ. ಮಹಿಳಾ ಮೀಸಲಿನಲ್ಲಿ SC STಗೂ ಕೂಡ ಒಳ ಮೀಸಲು ಸಿಗುತ್ತೆ. ಅದರ ಜೊತೆಗೆ OBCಗೂ ಕೂಡ ಮೀಸಲು ಕೊಡಬೇಕು ಅಂತ ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳು ಒತ್ತಾಯವನ್ನು ಕೂಡ ಮಾಡಿದ್ದು, ಅದು ನೀಡಬೇಕು ಅಂತ ಈ ಸಮೀಕ್ಷೆ ದೇಶಾದ್ಯಂತ ನಡಿಬೇಕು ಅಂತ ಆಗ್ರಹಿಸಿದರೆ ರಾಜಕೀಯ ಮೀಸಲಾತಿಗೆ OBC ಸಮುದಾಯವನ್ನು ಸೇರಿಸಬೇಕು ಅನ್ನುವಂತಹ ಒತ್ತಾಯ ಬರುತ್ತೆ. OBC ವಿಷಯವನ್ನು ಮುಂದಿಟ್ಕೊಂಡು ರಾಜಕೀಯ ಹೋರಾಟ ಶುರುವಾಗುತ್ತೆ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಹೋರಾಟವನ್ನು ಮಾಡ್ತಾ ಇದೆ, ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ. ಅದಕ್ಕೆ OBC ಅಸ್ತ್ರವನ್ನು ಪ್ರಯೋಗಿಸಿ OBCಗಳಿಗೆ ಮೀಸಲಾತಿ ಹೆಚ್ಚಳ ಮಾಡಿ OBCಗಳಿಗೆ ರಾಜಕೀಯ ಮೀಸಲಾತಿ ಕೊಡಿ ಅನ್ನುವಂತಹ ಒತ್ತಾಯ ಮಾಡಿದರೆ ಕೇಂದ್ರ ಸರ್ಕಾರವನ್ನು ಜಾತಿ ಆಧಾರಿತವಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋದು ವಿಪಕ್ಷಗಳ ರಣತಂತ್ರ. ಹಾಗಿದ್ರೆ ಯಾಕೆ BJP ಹಿಂಜರಿಕೆ ತೋರ್ತಿದೆ ಜಾತಿ ಗಣತಿಗೆ ಅನ್ನೋದನ್ನು ನೋಡೋದಾದರೆ, ಒಂದು BJP ರಾಜಕೀಯ ಮಾಡುವಂಥದ್ದು ಹಿಂದುತ್ವದ ಆಧಾರದ ಮೇಲೆ, ಹಿಂದೂ ಧರ್ಮದ ಆಧಾರದ ಮೇಲೆ. ಜಾತಿ ಗಣತಿ ನಡೆದು ಈ ಜಾತಿ ಇಷ್ಟು, ಈ ಜಾತಿಯ ಪ್ರಮಾಣ ಇಷ್ಟು ಅನ್ನೋದು ನಿರ್ಧಾರವಾದರೆ ಜಾತಿ ಆಧಾರಿತವಾಗಿ ಹಿಂದೂ ಸಮುದಾಯ ಛಿದ್ರವಾಗುತ್ತೆ ಅನ್ನುವಂತಹ ಭಯ BJPಗಿದೆ. ಜೊತೆಗೆ ಜಾತಿ ಸಂಘರ್ಷಗಳಿಗೆ ವೇಗ ಸಿಕ್ಕಿಬಿಡಬಹುದು ಅನ್ನುವಂತಹ ಆತಂಕ BJPಗಿರುವಂಥದ್ದು. ಇನ್ನು ಜಾತಿ ಗಣತಿ ವರದಿ ಬಹಿರಂಗವಾದರೆ ಯಾವ್ಯಾವ ಜಾತಿಗಳ ಸಮುದಾಯ ಎಷ್ಟೆಷ್ಟಿದೆ ಅನ್ನೋದು ಬಹಿರಂಗ ಆದರೆ ಪ್ರಬಲ ಸಮುದಾಯಗಳು ಅಂತ ತಮ್ಮನ್ನು ತಾವು ಕರೆದುಕೊಳ್ತವೆ, ಅವು BJPಯಿಂದ ದೂರವಾಗುವಂತಹ ಆತಂಕ ಇದೆ. ಮೇಲ್ವರ್ಗ ದೂರ ಆಗ್ಬೋದು, ಪ್ರಬಲ ಜಾತಿಯ ಸಮುದಾಯಗಳು ದೂರ ಆಗ್ಬೋದು ಅನ್ನುವಂತಹ ಆತಂಕ ಇದೆ. ಇದರ ಜೊತೆಗೆ ಹಿಂದುತ್ವ ಪಾಲಿಟಿಕ್ಸ್ಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ಆತಂಕ. ಇದು BJPಯ ಆತಂಕ. ಆದರೆ ದೇಶಾದ್ಯಂತ BJPಯನ್ನು ಕಟ್ಟಿ ಹಾಕೋದಕ್ಕೆ ಯಾಕೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು OBC ಅಸ್ತ್ರವನ್ನು ಪ್ರಯೋಗ ಮಾಡಿದ್ವು ಅನ್ನೋದಕ್ಕೆ ನಾನು ನಿಮಗೊಂದು ಡೇಟಾ ಕೊಡ್ತೀನಿ. ನಿಮಗೆ OBCಯ ಮತ ಪ್ರಮಾಣ ಹೇಗಿದೆ ಅಂತ. 2004ರಲ್ಲಿ OBC ವೋಟ್ ಶೇರು BJPಗೆ 23% OBCಗಳು, ಒಟ್ಟಾರೆ OBCಗಳಲ್ಲಿ 2004ರಲ್ಲಿ 23% ಹಿಂದುಳಿದ ವರ್ಗದವರು BJPಗೆ ಮತ ಹಾಕಿದರೆ 24% ಹಿಂದುಳಿದ ವರ್ಗಗಳು ಕಾಂಗ್ರೆಸ್ಗೆ ಮತ ಹಾಕಿದ್ವು 2004ರ ಚುನಾವಣೆಯಲ್ಲಿ. ಉಳಿದ 53% ಜನ ಇತರ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಮತವನ್ನು ಹಾಕಿದ್ವು ಹಿಂದುಳಿದ ವರ್ಗ. ಆದರೆ 2009ರಲ್ಲೂ ಕೂಡ ಇದು ಬದಲಾಗಲಿಲ್ಲ. BJPಗೆ 22% ಹಿಂದುಳಿದ ಸಮುದಾಯಗಳು ಮತ ಹಾಕಿದ್ವು, 24% ಕಾಂಗ್ರೆಸ್ಗೆ ಹಾಕಿದ್ವು, 54%ನಷ್ಟು ಹಿಂದುಳಿದ ಸಮುದಾಯ ಪ್ರಾದೇಶಿಕ ಪಕ್ಷಗಳಿಗೆ RJD, SP, BSP ಈ ರೀತಿಯ ಪಕ್ಷಗಳು ಹಾಕಿದ್ವು. ಆದರೆ ನರೇಂದ್ರ ಮೋದಿ ಒಂದು ಸಾರಿ ರಾಷ್ಟ್ರ ರಾಜಕಾರಣಕ್ಕೆ ಬಂದ ನಂತರ 2014ರಲ್ಲಿ ನರೇಂದ್ರ ಮೋದಿ ಸ್ವತಃ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು. ಆಗ BJPಯ OBC ಗ್ರಾಫ್ ಇಂಪ್ರೂವ್ ಆಗೋದಕ್ಕೆ ಶುರುವಾಗುತ್ತೆ. 2014ರಲ್ಲಿ BJPಗೆ ಮತ ಹಾಕಿದ OBCಗಳ ಒಟ್ಟು ಸಂಖ್ಯೆ 34%ಗೆ ಏರಿಕೆಯಾಗುತ್ತೆ, ಕಾಂಗ್ರೆಸ್ನದ್ದು 15%ಗೆ ಇಳಿಕೆಯಾಗುತ್ತೆ. ಇನ್ನು ಉಳಿದ ಪಕ್ಷಗಳು 51%ನಷ್ಟು OBCಯ ಮತಗಳನ್ನು ಪಡೆದುಕೊಳ್ಳುತ್ತವೆ. ಇದು 2019ರಲ್ಲಿ BJPಯ OBC ವೋಟ್ ಬ್ಯಾಂಕ್ ಇನ್ನಷ್ಟು ವಿಸ್ತಾರ ಆಗುತ್ತೆ, ಇನ್ನಷ್ಟು ಗಟ್ಟಿಯಾಗುತ್ತೆ. 2019ರಲ್ಲಿ BJPಗೆ 44% ಹಿಂದುಳಿದ ವರ್ಗಗಳು ಮತ ಹಾಕಿದ್ವು. 2019ರ ಲೋಕಸಭೆಯಲ್ಲಿ ಕಾಂಗ್ರೆಸ್ನ OBC ವೋಟ್ ಬ್ಯಾಂಕ್ 15%ಗೆ ಮತ್ತೆ ಕುಸಿಯುತ್ತೆ 2019ರಲ್ಲಿ. ಉಳಿದಷ್ಟು ಪಕ್ಷಗಳು 50% ಮೇಲೆ OBC ವೋಟ್ಗಳನ್ನು ತೆಗೆದುಕೊಳ್ತಿದ್ವಲ್ಲ, ಆ ವೋಟ್ ಶೇರ್ 41ಕ್ಕೆ ಬರುತ್ತೆ. ಅಂದರೆ ನರೇಂದ್ರ ಮೋದಿ ರಾಷ್ಟ್ರ ರಾಜಕಾರಣಕ್ಕೆ ಬಂದ ನಂತರ BJPಯ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಾರೆ ದೇಶದ 44% ಹಿಂದುಳಿದ ವರ್ಗಗಳ ಮತದಾರರು BJPಯನ್ನು ಬೆಂಬಲಿಸ್ತಾರೆ. ಹಾಗಾಗಿ BJPಯ ವೋಟ್ ಬ್ಯಾಂಕನ್ನು ಛಿದ್ರ ಮಾಡಬೇಕಾದ್ರೆ OBC ಪಾಲಿಟಿಕ್ಸನ್ನು ಮಾಡಬೇಕು ಅನ್ನುವಂಥದ್ದು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ರಣತಂತ್ರ. ಅದರ ಭಾಗವಾಗಿ ರಾಹುಲ್ ಗಾಂಧಿ ಕೂಡ ದೇಶಾದ್ಯಂತ ಜಾತಿಗಣತಿ ನಡಿಬೇಕು ಅಂತಾರೆ. ಅದೇ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ. ಜಾತಿಗಣತಿ ಸಿದ್ಧವಾಗಿರುವಂತಹ ಜಾತಿಗಣತಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ.
8 ವರ್ಷದ ಹಿಂದೆನೇ ರೆಡಿಯಾಗಿದೆ. ಅವರು CM ಆಗಿದ್ದಾಗಲೂ ಒಪ್ಕೊಳ್ಳಿಲ್ಲ, ಮೈತ್ರಿ ಸರ್ಕಾರ ಬಂತು ಆಗಲೂ ಒಪ್ಕೊಳ್ಳಿಲ್ಲ, ಈಗಲೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಒತ್ತಾಯ ಮಾಡಿದ ನಂತರವಾದರೂ ಒಪ್ಪಿಕೊಳ್ಳುವಂತಹ ನಿರ್ಧಾರ ಮಾಡ್ತಾರೆ. ಅದನ್ನು ಕೂಡ ವಿವರವಾಗಿ ಹೇಳ್ತೀನಿ ಕರ್ನಾಟಕದ್ದು. ಇನ್ನು ಬಿ ಜೆ ಪಿಯ ವೋಟರ್ಸ್ ಯಾರು, ಬಿ ಜೆ ಪಿಯನ್ನು ಬೆಂಬಲಿಸುವವರು ಯಾರು ಅಂತ ನೋಡೋದಾದರೆ ಇಡೀ ದೇಶಾದ್ಯಂತ ಎಲ್ಲ ಕ್ಯಾಸ್ಟ್ಗಳಲ್ಲೂ ನೋಡಿದ್ರೆ ಬಿ ಜೆ ಪಿಯ ದೊಡ್ಡ ವೋಟ್ ಬ್ಯಾಂಕ್ ಇರುವಂಥದ್ದು OBC. ದೇಶದ 48.9% ಜನ, ಬಹುಪಾಲು 49% ಹಿಂದುಳಿದ ವರ್ಗಗಳು BJPಯ ಮತದಾರರು, BJPಯ ಬೆಂಬಲಿಗರು. ಮೇಲ್ವರ್ಗ 24.7%, ಮೇಲ್ವರ್ಗದ ಮತದಾರರು BJPಯನ್ನು ಬೆಂಬಲಿಸ್ತಾರೆ. ಹಿಂದುಳಿದ ವರ್ಗ 49%, SC 14.1%, ST ಸಮುದಾಯ 9.5%, ಮುಸ್ಲಿಮರು 2.8%. ಈ ಟೇಬಲನ್ನು ನೋಡಿದ್ರೆ ಗೊತ್ತಾಗುತ್ತೆ BJPಯ ವೋಟ್ ಬ್ಯಾಂಕ್ OBC ಅಂತ. ಈಗ ಜಾತಿಗಣತಿಯ ವರದಿಯನ್ನು, ಜಾತಿಗಣತಿ ದೇಶಾದ್ಯಂತ ನಡೆದು ಯಾವ್ಯಾವ ಜಾತಿಗಳಿಗೆ ಜನಸಂಖ್ಯೆ ಎಷ್ಟು ಅನ್ನೋದು ಒಂದು ಬಾರಿ ನಿರ್ಧಾರ ಆದರೆ ನರೇಂದ್ರ ಮೋದಿಯವರನ್ನು ಈಸಿಯಾಗಿ ಕಟ್ಟಿ ಹಾಕಬಹುದು. ಹೇಗೆ? ಹಿಂದುಳಿದ ವರ್ಗ ದೇಶದಲ್ಲಿ 50%ಗೂ ಹೆಚ್ಚಿದೆ. ಮಂಡಲ್ ಕಮಿಷನ್ ವರದಿ 1980ರಲ್ಲಿ ಮಂಡಲ್ ಕಮಿಷನ್ ಹೋರಾಟ ಆಯಿತು. ಅದಕ್ಕೂ ಮೊದಲು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಇರಲಿಲ್ಲ, ಕೇವಲ SC ಮತ್ತು ST ಸಮುದಾಯಕ್ಕೆ ಮಾತ್ರ ಮೀಸಲಾತಿ ಇತ್ತು. ಮಂಡಲ್ ಕಮಿಷನ್ ರಿಪೋರ್ಟನ್ನು ತೆಗೆದುಕೊಂಡು ಒಂದಷ್ಟು ಪಕ್ಷಗಳು ಹೋರಾಟವನ್ನು ಮಾಡಿದ್ವು. ಹಿಂದುಳಿದ ವರ್ಗ SC ST ಸಮುದಾಯದಂತೆ ಸಾಮಾಜಿಕವಾಗಿ ಹಿಂದುಳಿದಿದೆ, ಅವಕ್ಕೂ ಮೀಸಲಾತಿ ಬೇಕು ಅಂತ ಹೋರಾಟ ಶುರು ಮಾಡಿದ್ವು. ಅದಾದ ನಂತರ VP ಸಿಂಗ್ ಸರ್ಕಾರ 1990ರಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡು 27% ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಕೊಡ್ತು. ಈಗ ದೇಶದ 11 ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಒಳ ಮೀಸಲಾತಿ ಇದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎಲ್ಲ ಹಿಂದುಳಿದ ವರ್ಗಗಳಿಗೂ 27% ಮೀಸಲಾತಿ ಇದೆ. 11 ರಾಜ್ಯಗಳಲ್ಲಿ ಕರ್ನಾಟಕವೂ ಸೇರಿದಂತೆ ಒಳ ಮೀಸಲಾತಿ ಇದೆ. ಅಂದರೆ 2Aಗೆ ಇಷ್ಟು ಪರ್ಸೆಂಟು, 2Bಗೆ ಇಷ್ಟು ಪರ್ಸೆಂಟು, 3Aಗೆ ಇಷ್ಟು ಪರ್ಸೆಂಟು, 3Bಗೆ ಇಷ್ಟು ಪರ್ಸೆಂಟ್ ಅಂತ ಜಾತಿಗಳನ್ನು ವರ್ಗೀಕರಣ ಮಾಡಿ ಅವರಿಗೆ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ, ಕೇಂದ್ರ ಸರ್ಕಾರದ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ರೀತಿಯಾದ ವ್ಯವಸ್ಥೆ ಇಲ್ಲ. ಅದನ್ನು ಮಾಡಬೇಕು ಅನ್ನುವಂತಹ ಒತ್ತಾಯ, ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಜನಸಂಖ್ಯೆಗೆ ಪ್ರಮಾಣವಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ 50% ಕ್ಯಾಪ್ ಮಾಡಿದೆ. 50% ಮೇಲೆ ಮೀರಬಾರ್ದು ಅಂತ. ಈಗ ಅದು 60%ಗಾಗಿದೆ. ಮೇಲ್ವರ್ಗದ ಬಡವರಿಗೆ 10% ಮೀಸಲಾತಿ ಕೊಟ್ಟ ನಂತರ ಈಗ ಹಿಂದುಳಿದ ವರ್ಗದ ಜನಸಂಖ್ಯೆ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಆ ಜನಸಂಖ್ಯೆಗೆ ತಕ್ಕನಾದ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿಕೊಂಡು ಮೋದಿ ಸರ್ಕಾರವನ್ನು ಕಾರ್ನರ್ ಮಾಡಿದರೆ ಹಿಂದುಳಿದ ವರ್ಗ BJPಯಿಂದ ವಿಮುಖವಾಗಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳತ್ತ ಬರುತ್ತೆ ಅನ್ನುವಂಥದ್ದು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ರಣತಂತ್ರ. ಇದಕ್ಕೆ BJP ಯಾವ ರೀತಿ ಕೌಂಟರ್ ಮಾಡುತ್ತೆ ನೋಡೋಣ. ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡಿದ್ರು. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂತಹ ಹೆಸರಿನಲ್ಲಿ ನಡೆದಿದ್ದಂತಹ ಜಾತಿ ಗಣತಿಯಲ್ಲಿ ಒಂದಷ್ಟು ಒಪ್ಕೊಂಡಿಲ್ಲ, ರಿಸೀವ್ ಮಾಡ್ಕೊಂಡಿಲ್ಲ ಸರ್ಕಾರ, ಆ ರಿಪೋರ್ಟನ್ನು ಅಕ್ಸೆಪ್ಟು ಮಾಡ್ಕೊಂಡಿಲ್ಲ. ಆದರೆ ಅಂಕಿಅಂಶಗಳು ಸೋರಿಕೆಯಾಗಿದ್ವು. ಆ ಅಂಕಿಅಂಶಗಳನ್ನು ನಿಮ್ಮ ಮುಂದಿಡ್ತೀನಿ. ಅದರ ಪ್ರಕಾರ ಪರಿಶಿಷ್ಟ ಜಾತಿಯ ಸಮುದಾಯ ಅಂದರೆ ದಲಿತ ಸಮುದಾಯ 1,80,00,000 ಇದೆ ಅಂತ. ಪರಿಶಿಷ್ಟ ಪಂಗಡ ST ಸಮುದಾಯ 40 ಲಕ್ಷದಷ್ಟು ST ಸಮುದಾಯ ಇದೆ. ಮೂರನೇದಾಗಿ ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಕುರುಬರನ್ನು ಹೊರತುಪಡಿಸಿ ಇತರೆ ಹಿಂದುಳಿದ ವರ್ಗ 91 ಲಕ್ಷ ಜನ ಇದ್ದಾರೆ ಎನ್ನುವಂತಹ ಅಂಶಗಳು ಸೋರಿಕೆಯಾಗಿದ್ವು. ಆದರೆ ಇದನ್ನು ಒಪ್ಕೊಳ್ಳಲಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಯಾಕಂದರೆ ಪ್ರಬಲ ಸಮುದಾಯ ಅಂತ ಈಗ ರಾಜ್ಯದಲ್ಲಿ ಕರೆಸ್ಕೊಳ್ಳೋದು ಒಂದು ಲಿಂಗಾಯತರ ಸಮುದಾಯ, ಮತ್ತೊಂದು ಒಕ್ಕಲಿಗ ಸಮುದಾಯ. ಈ ಜಾತಿ ಗಣತಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ಎರಡು ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ 2013ರಿಂದ 2018ರವರೆಗಿದ್ದಂತಹ ಸರ್ಕಾರ 2016ರಲ್ಲೇ ಈ ರಿಪೋರ್ಟ್ ರೆಡಿಯಾದರೂ ಕೂಡ ಒಪ್ಕೊಳ್ಳೋದಿಲ್ಲ. ಲಿಂಗಾಯತರು ಮತ್ತು ಒಕ್ಕಲಿಗರು ಮೊದಲ 2 ಸ್ಥಾನದಲ್ಲಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಅದಕ್ಕೆ ಯಾವುದೇ ಆಧಾರ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ನಡೆದಂತಹ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ತಾವೇ ಬಹುಸಂಖ್ಯಾತರು ಅಂತ ಕ್ಲೇಮ್ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಈಗ ಜಾತಿ ಗಣತಿಯ
ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಈ ಸಂಖ್ಯಾಬಲ ಏರಿಕೆಯಾಗುತ್ತೆ. ಪರಿಶಿಷ್ಟರು, ಅಲ್ಪಸಂಖ್ಯಾತರು ಮೊದಲ 2 ಸ್ಥಾನದಲ್ಲಿ ಬರ್ತಾರೆ. OBC ಕುರುಬರನ್ನೂ ಸೇರಿಸ್ಕೊಂಡ್ರೆ OBC ಅವರು ಮೊದಲ ಸ್ಥಾನದಲ್ಲಿ ಬರ್ತಾರೆ. ಪರಿಶಿಷ್ಟರು 2ನೇ ಸ್ಥಾನದಲ್ಲಿ, ಮುಸ್ಲಿಮರು 3ನೇ ಸ್ಥಾನದಲ್ಲಿ ಬರ್ತಾರೆ. ಆಗ 4 ಮತ್ತು 5ನೇ ಸ್ಥಾನಕ್ಕೆ ಲಿಂಗಾಯತ ಮತ್ತು ಒಕ್ಕಲಿಗರ ಸ್ಥಾನಮಾನ ಶಿಫ್ಟ್ ಆಗುತ್ತೆ. ಆಗ ಪ್ರಬಲ ಸಮುದಾಯ ಅಂತ OBC ಸಮುದಾಯವನ್ನು ಗುರುತಿಸಬೇಕಾಗತ್ತೆ, ಎಲ್ಲ ಜಾತಿ, ಎಲ್ಲ ಹಿಂದುಳಿದ ವರ್ಗಗಳನ್ನು ಕೂಡ ಸೇರಿಸಿಕೊಂಡು. ಹಾಗಾದರೆ ಲಿಂಗಾಯತ ಮತ್ತು ಒಕ್ಕಲಿಗರು ರಾಜಕೀಯವಾಗಿ ಈಗ ಪ್ರಬಲರಾಗಿರುವಂತಹ ಸಮುದಾಯ, ರಾಜಕೀಯವಾಗಿ ಪ್ರಬಲವಾಗಿರುವವರು ವಿರೋಧಿಸ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ಇದನ್ನು ರಿಸೀವ್ ಮಾಡ್ಕೊಂಡಿರಲಿಲ್ಲ, ಸ್ವೀಕರಿಸಿರಲಿಲ್ಲ. ಈಗಲೂ ಕೂಡ ಸರ್ಕಾರದ ಒಳಗೆ ಒಂದಷ್ಟು OBCಯ ಕಮ್ಯುನಿಟಿಯ ನಾಯಕರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರೆ, ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಸ್ವತಃ DK ಶಿವಕುಮಾರ್ ಕೂಡ ಈ ವರದಿಗೆ ವಿರೋಧ ಇದೆ. ಆ ಕಾರಣಕ್ಕಾಗಿ ಈ ವರದಿಯನ್ನು ಒಪ್ಕೊಳ್ಳೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಸರ್ಕಾರ ಇದೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಈಗೊಂದು ಬ್ರೇಕ್ನ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.